ಅಮ್ಮ ಒಂದ್ ಸೆಕೆಂಡ್. ನಿಮ್ಮ ಅಪ್ಪನಿಗೆ ಹೇಳ. ಏನ್ರಿ ಇದಾರ ಕೇಳಿಸ್ಲಿಲ್ವಾ? ಸರ್ಸು ಇದಾಳ? ಯಾವ ಸರ್ಸು? ಇವನು ನನ್ನ ಹಾಗೆ ಹೊಸಗಿರಾಕಿನೇ. ಹೋಗ್ಲಿ, ಅಣ್ಣಯ್ಯ ಇದಾನ? ಯಾರೇ ನೆಟ್ ಒಳಗಡೆ ಬಂದೆ, ಸೋಫಾದ್ಮೇಲೆ ಕೂತ್ಕೊಂಡೆ, ಕಾಲ್ ಮೇಲ್ ಕಾಲ್ ಹಾಕೊಂಡೆ, ಕೈ ಆಡಿಸ್ಕೊಂಡು ನನ್ನನ್ನು ಕೇಳ್ತೀಯ? ಯಾರೇ ನೀನು? ನೀವು ಬಂದು ಎಷ್ಟು ದಿನ ಆಯ್ತು? ನನ್ನ ವಿಷಯ ನಿಮಗೆ ಗೊತ್ತಿಲ್ವಾ? ಡೀಟೇಲ್ ಆಗಿ ಹೇಳಯ್ಯ, ನನ್ ಕೊಲ್ಬೇಡ. ಹೇಳ್ತೀನಿ. ಇಲ್ಲಿ ಯಾವ್ದಾದ್ರೂ ಹೊಸ ಮಾಲ್ಗಳು ಬಂದಿವ್ಯಾ? ಕರೆಕ್ಟ್ ಆಗಿ ನನ್ ಮುಖನ ನೋಡಿ ಮಾಲ್ ಕೇಳ್ತಾ ಇದ್ದಾನಲ್ಲ. ಏನಯ್ಯ, ಇದಕ್ಕಿಂತ ಮುಂಚೆ ನನ್ನೆಲ್ಲಾರು ನೋಡಿದ್ಯಾ? ನೋಡದೇ ಇದ್ರೇನು, ಆ ಲಕ್ಷಣ ಒಳ್ಳೆ ಲಕ್ಷಣವಾಗಿಬಾರದು ನಿನ್ ಮುಖದ ಮೇಲೆ ಅಂಟಿಸ್ತಾಗಿದೆಯಲ್ಲ. ಒಂದೊಂದು ಕುಸುಬಿಗೂ ಒಂದೊಂದು ಮುಖ ಲಕ್ಷಣ ಇರುತ್ತಾ? ಸುಮ್ನೆ ಟೈಮ್ ವೇಸ್ಟ್ ಮಾಡಬೇಡ ಕಣಯ್ಯ. ಲೀಲಾ, ಸರ್ಸು, ಮಂಜು ಯಾರನ್ನಾದ್ರೂ ಕೂಗಬೇಡ ಕಣಯ್ಯ, ಒಳಗಡೆ ಡೇಂಜರ್ ಇದೆ, ಡೇಂಜರ್. ಯಾವ ಸರ್ಸುನಯ್ಯ? ಅದೇ ಕಣಯ್ಯ, ವಯಸ್ಸಿಗೆ ಬಂದ್ ಹೆಣ್ಮಕ್ಳನ್ನ ಬುಕ್ ಮಾಡ್ಕೊಂಡು ಬಿಸ್ನೆಸ್ ಮಾಡ್ತಾ ಇದ್ಲಲ್ಲ, ಆ ಸರ್ಸು ಮನೆ ತಾನೇ ಇದು. ನಾವ್ ಇವತ್ತಾನೆ ಬಾಡಿಗೆಗೆ ಬಂದಿದ್ದೀವಿ. ಓಡ್ ಹೋಗಿ ಬೀದಿ ಸೇರ್ಕೋ. ಸರ್ಸು ಅಡ್ರೆಸ್ನಾರು ಕೊಟ್ಟಿದ್ರೆ. ಅಲ್ಲ, ಈ ಮುದಿ ವಯಸ್ಸಿನಲ್ಲೇ ಇವನಿಗೆ ಇಷ್ಟೊಂದು ಚಪಲ ಇರೋವಾಗ ಇನ್ನು ಬಾಲ್ಯದಲ್ಲಿ ಎಷ್ಟು ಆಟ ಆಡಿರಬಹುದು. ಇದ್ಯಾವ್ದು ಈ ಮನೆಗೆ ಹೊಸದಾಗಿ ಬಂದ್ರ ಕಾಣ್ತಿದ್ಯಲ್ಲ? ಕೈ ತೆಗಿಕೋ, ಅಕ್ಕ ಬಂದೆ ದಿಶೆ ಬೀಗತ್ತೆ. ಇದು ಯಾವ ಭಾಷೆ ಹುಡುಗಿ? ಅಕ್ಕ ಅಕ್ಕ ಯಾರು? ನೀವ್ಯಾರು ಈ ಮನೆಗೆ ಹೊಸದಾಗಿ ಕಾಣ್ತಿದ್ದೀರಲ್ಲ? ನಾವ್ ಈ ಮನೆಗೆ ಹೊಸದಾಗಿ ಬಂದಿದ್ದೀವಿ. ನೀವ್ ಯಾರು? ನಾವ್ ಅವರೇ ಮಾಮೂಲಿಯಾಗಿ ಬರೋ ಗಿರಾಕಿನೇ. ಅಕ್ಕ ಇವ್ಗೂ ನನ್ ಕೆನ್ನೆ ಹಿಂಗ್ತಾನೆ. ಕೆನ್ನೆ ಹಿಂಡ್ತಾನ? ಯಾರ್ ಮನೆ ಅಂತ ತಿಳ್ಕೊಂಡ್ ಬಂದ್ಯೋ? ಸರ್ಸು ಮನೆ ಅಂತ ತಿಳ್ಕೊಂಡ್ ಬಂದೆ. ಈಗ ಗೊತ್ತಾಯ್ತು ತಾನೆ ಯಾರ್ ಮನೆ ಅಂತ? ಗೊತ್ತಾಯ್ತು. ಹೊರಡ ಹೋಗ್ತೀರಿ. ಹೊರಡ ಅಂದ್ರೆ ಹಲ್ಕ ಬಡ್ಡಿ ಮಕ್ಕಳ್ರ. ಅಲ್ಲ, ಈ ಬಾಡಿಗೆಗೆ ಎಷ್ಟು ದೊಡ್ಡ ಮನೆ ಹೇಗ್ ಸಿಕ್ತು ಅಂತ ಆಶ್ಚರ್ಯವಾಗಿತ್ತು. ಇದು ಕಚಡ ಮನೆ. ಮೊದಲು ಈ ಮನೇಲಿ ಯಾರಿದ್ರು, ಅವ್ರು ಎಂತವ್ರು ಅಂತ ಒಂದು ನೋಡದೆ ಅಡ್ವಾನ್ಸ್ ಕೊಟ್ಬಿಟ್ಟಿದ್ದಾರೆ. ಗಬ್ರು. ಅಕ್ಕ ಅಕ್ಕ ಏನಮ್ಮ? ಯಾವನು ಬಂದ, ಇವತ್ತು ಇವನು ಸುಮ್ಮನೆ ಬಿಡಬಾರ್ದು. ಅಯ್ಯೋ ಚಂಡಾಲ್ ಪಾಪಿಗಳ, ನನ್ನನ್ನೇ ಹೊಡೆದು ಬಿಟ್ರ. ನಮ್ಗೇನ್ ಗೊತ್ತು, ಈ ಮನೆ ಬಾಗಿಲ್ನ ಯಾರ್ಯಾರೋ ಬಂದ್ ತಡ್ತಾರೆ. ತಟ್ಟೆ ಬಿಟ್ರ? ಬದಲಾಯಿಸಿ. ಯಾರನ್ನ? ಮನೇನ. ಭಾಗ್ಯ? ಯಾವ ಭಾಗ್ಯ? ಈ ಭಾಗ್ಯನಾ? ನೋಡಿದ್ಯಾ,
ಹೇಗೆ ನಮಗ್ ಮುದ್ದಂತ ಒಬ್ಬ ಹುಡುಗ ಹುಡ್ಬಿಟ್ಟ. ನಮಗ ಯಾಕಾಗಿ ನೋಡ್ತಿದ್ಯಾ? ಭಾಗ್ಯ, ನಿನ್ಗೇನಾಗ್ತಾ ಇದೆ? ಯಾಕೆ ಈ ತರ ಮಾತಾಡ್ತಿದ್ಯಾ ಭಾಗ್ಯ? ಭಾಗ್ಯ ಅಮ್ಮ, ಇವಳು ನೋಡು, ಏನಾದ್ರು ಮಾತಾಡ್ತಾ ಇದ್ದಾಳೆ. ಓ, ಇವ್ರು ನನ್ನ ಅತ್ತೆನಾ? ಸುಮ್ಮನಿರೋ, ಈಗ ಹಸಿಮೈ ನನ್ನ ರಾಜ. ಹಾ ರಮೇಶ, ಪರವಾಗಿಲ್ಲ, ನೀನು ಒಂದ್ ಗಂಡು ಮಗು ಅಪ್ಪ ಆಗ್ಬಿಟ್ಟೆ. ಮೋಹನ್, ದೀಪ, ಇವ್ರು ಯಾಕೆ ಇಲ್ಲಿಗೆ ಬಂದ್ರು? ಏನು ಅಂದ್ರೆ ಮಗುನ್ ನೋಡಿ ಕಣ್ಣು ಮುಖ ನಮ್ ರಮೇಶಂದೆ ತದ್ರೂಪು. ಇವ್ರು ಮಾವ ಅಂತ ಕಾಣುತ್ತೆ. ಮಗು ಅತ್ತಿಗೆ ಅಚ್ಚು ಒತ್ತದಾಗಿದೆ. ಮೋಹನ್ ನನ್ ಮೈದ್ನನ. ನೋಡಿ, ಡಾಕ್ಟರ್ ಬರ್ತಿದ್ದಾರೆ. ಪೇಷಂಟ್ ಹತ್ರ ಗುಂಪಾಗಿರ್ಬಾರ್ದು. ದಯವಿಟ್ಟು ಬನ್ನಿ. ಬೇಗ ನಡಿ ನಡಿ. ಲೇ ಬಾರು ಬೇಗನೆ. ವಸಂತ ಯಾರು ಅಂತ ತಿಳಿದ್ರು ಇಬ್ರು ಇಲ್ಲೇ ಇರುವಾಗ ಭಾಗ್ಯ ಅನ್ನೋ ಹೆಸರಲ್ಲಿ ಹೇಗ್ ನಾನು ಮಗುವಿನ ತಾಯಿ ಆದೆ? ಆಫೀಸಲ್ಲಿ ನನ್ನ ಮಗನಿಗೆ ಚೆನ್ನಾಗಿ ಯಾರು ನೇಮಕ ಮಾಡ್ಕೋತೀರಿ? ಇಡೀ ಬ್ಯಾಂಗ್ಳೂರ್ನಲ್ಲ ಯಾವ ಆಫೀಸಲ್ಲೂ ಇರಬಾರ್ದು ಅಂತ ಒಂದು ಬ್ಯೂಟಿಫುಲ್ ಗರ್ನ ಹುಡುಕಿ. ಅದಕ್ಕೆ ನಾನು ಮರ್ತ್ಬಿಟ್ಟಿದ್ದೆ. ನಾನು ಇವತ್ತು ಬ್ಯಾಂಗ್ಳೂರ್ಗೆ ಹೋಗ್ತಾ ಇದ್ದೀನಿ. ನಾ ಬರೋದ್ರೊಳಗೆ ಆತರ ಪಟ್ಟು ಮಗುಗೆ ಏನೇನೋ ಹೆಸರಿಟ್ಬಿಡ್ಬೇಡಿ. ನಾನು ಡೀಪ್ ಆಗಿ ಯೋಚನೆ ಮಾಡಿ ಒಂದ್ ಒಳ್ಳೆ ಹೆಸರನ್ನ ಸೆಲೆಕ್ಟ್ ಮಾಡಿ ನಿಮಗ್ ಬರ್ತ್ ಕಳಿಸ್ತೀನಿ. ಅದಕ್ಕೆ ಯಾಕತ್ಗೆ ನನ್ನ ಅತ್ತಿಗೆ ಅಂತ ಕರೆಯೋಕೆ ಎಷ್ಟು ದಿನದಿಂದ ಆಸೆ ಪಟ್ಟಿದ್ರಿ? ದೀಪ, ನನಗೆ ಮದುವೆ ಮಾಡಿ ನೋಡ್ಬೇಕು ಅಂತ ಹಠ ಸಾಧಿಸಿದ್ರ? ವಸಂತ ಅನ್ನೋ ಹೆಸರು ಬದಲಾಯಿಸಿ ನನಗೆ ಈ ಭಾಗ್ಯ ತಂದ್ಕೊಟ್ಟು ತಮಾಷೆ ನೋಡ್ತಾ ಇದ್ದೀರಾ? ನೀವಿಬ್ರು ಎದುರಿಗೆ ಇದ್ಕೊಂಡು ಈ ಮದುವೆ ನಡೆಸಿದ್ರ? ನಿಮ್ಗೆ ಮದುವೆ ಆಗಿದೆ ಗೊತ್ತಿಲ್ವೇ? ಗೊತ್ತಿದ್ದಿದ್ರೆ ನನ್ನ ಮನಸಾಕ್ಷಿನ ಕೊಂದು ಮಾಂಗಲ್ಯನ ಖಂಡಿತ ಕಟ್ಟಿಸ್ಕೊಳ್ತಾ ಇರ್ಲಿಲ್ಲ. ಕೂಲಗೆಟ್ಟು ಹಾಳಾಗಿತ್ತ ನನಗೋಸ್ಕರ ಮಂಗಳವಾತಿಯ ಮೊಳಗೋದಕ್ಕೆ ಎಂದಿಗೂ ಅವಕಾಶ ಕೊಡ್ತಿರ್ಲಿಲ್ಲ. ನಮ್ಮಲ್ಲಿ ಇಷ್ಟ ದಿನ ಬಾಳಿದ್ದು ನನಗೇನು ಅಂದ್ರೆ ಏನೂ ಗೊತ್ತಿಲ್ಲ. ಜೈಲಿಗೆ ಹೆದ್ರಿ ಪೊಲೀಸ್ನವರಿಂದ ತಪ್ಪಿಸ್ಕೊಳ್ಳೋಕೆ ಹೋಟೆಲ್ ಮಾಡಿ ಲೋಡಿ ಹಾರಿ ಬಿದ್ದೆ. ತಲೆಗೆ ಪೆಟ್ಟು ಬಿದ್ದಿದ್ದೊಂದೇ ಗೊತ್ತು. ಪುನಃ ಕಣ್ಣು ಬಿಟ್ಟಾಗ ಆಸ್ಪತ್ರೆಯಲ್ಲಿದ್ದೆ. ಕತ್ನಲ್ಲಿ ತಾಳಿ, ಪಕ್ಕದಲ್ಲಿ ಮಗು, ಪರಿಚಯವೇ ಇಲ್ಲದ ಒಬ್ರು ಹತ್ತಿರ ಬಂದು ಪ್ರೀತಿಯಿಂದ ಭಾಗ್ಯ ಅಂದಾಗ್ಲೇ ನನಗೂ ಮದುವೆ ಆಗಿದೆ ಅನ್ನೋದು ಗೊತ್ತಾಯ್ತು. ನೀವ್ ಈ ಮನೆಗೆ ಸೊಸೆಯಾಗಿ ಬರ್ಬೇಕು ಅನ್ನೋದೇ ದೇವ್ರಿಚ್ಛೆ ಆದ್ರಿಂದ ನಿಮ್ ಮದುವೆಗೆ ನಾನು ಬರಕ್ಕಾಗ್ಲಿಲ್ಲ. ನಿಮ್ ನಡವಳಿಕೆನ ನಟನೆ ಅಂತ ತಪ್ಪಾಗಿ ತಿಳ್ಕೊಂಡಿದ್ದೆ. ಅದಕ್ಕೆ ಇದುವರೆಗೂ ಮರೆಯಾಗಿ ಸತ್ಯ ಸಂಗತಿ ಹಾಗೆ ರಹಸ್ಯವಾಗಿ ಉಳ್ಕೊಳ್ಳಿ. ದಯವಿಟ್ಟು ಯಾವುದೇ ರೂಪದಲ್ಲಿ ಅದನ್ನು ಹೊರಪಡಿಸಿ. ಎಂತ ಪಾಪ ಮಾಡು ಅಂತ ಹೇಳ್ತಿದ್ದೀರಿ? 10 ಹಲವು ಜನ ಆಸೆ ತೀರ್ಸ್ಕೊಂಡ ಈ ಅಸಹ್ಯ ದೇಹನ ಮರೆಮಾಚಿ ಒಬ್ರಿಗೆ ಹೆಂಡತಿ ಅಂತ ನಂಬಿಸಿ ಯಾವ ನರಕಕ್ಕೆ ಹೋಗ್ಲಿ? ಎಲ್ಲೋ ಬಿದ್ದಿದ್ದ ಕಲ್ಲನ್ನ ಸಾಲಿಗ್ರಾಮ ಅಂತ ಅಭಿಷೇಕ ಮಾಡ್ತಾ ಇದ್ವಿ ಅಂದ್ಯಲ್ಲ, ಆ ಮಾತಿನ ಅರ್ಥ ಈಗಾಗ್ತಾ ಇದೆ. ಮೋಹನ್, ನಿಜ ಗೊತ್ತಿದ್ದು ಇಷ್ಟು ಸಹ ಯಾಕೆ ಬಾಯಿ ಮುಚ್ಕೊಂಡಿದ್ದೆ? ಈ ಹುಡುಗಿ ಕೈಲಿ ನಾಟಕ ಆಡಿಸಿ ನನ್ನ ಮನಸ್ಸಿನಲ್ಲಿದ್ದ ಅನುಮಾನ ಹೋಗ್ಲಾಡ್ಸ್ಬಿಟ್ಟಿಯಲ್ಲೋ. ನನಗೆ ಸಿಕ್ಕಿದಂತ ಹೆಂಡತಿ ಬೇರೆ ಯಾರಿಗೂ ಸಿಗಲಾರು ಅಂತ ದಿನಕ್ಕೊಂದ್ ಸಾರ್ತೆ ನೆನೆಸಿ ನೆನೆಸಿ ಸಂತೋಷ ಪಡ್ತಿದ್ದೆ. ಇಂಥ ನನ್ನ ಹೃದಯಕ್ಕೆ ಹೀಗೆ ನೀನು ಬೆಂಕಿ ಇಡ್ತೀಯ ಅಂತ ನಾನು ಖಂಡಿತ ಭಾವಿಸಿರ್ಲಿಲ್ಲ. ಮಗು ಅಳ್ತಿದೆ. ಅಳ್ಳಿ, ಇಂಥ ಕಡು ಪಾಪಿ ಹೊಟ್ಟೆಲ್ ಹುಟ್ಟಿದ್ನಲ್ಲ ಅಂತ ಚೆನ್ನಾಗಿ ಅಳ್ಳಿ. ನೀನೇ ಹೇಳು, ನನ್ನಂಥವನಿಗೆ ಮೋಸ ಮಾಡಿದ್ದಕ್ಕೆ ಪ್ರಾಯಶ್ಚಿತವಾಗಿ ಏನ್ ಮಾಡ್ಬೇಕು ಅಂತ ತೀರ್ಮಾನಿಸಿದ್ಯಾ? ನಿಮ್ಮನ್ನ ಏನಂದ್ರೆ ಬನ್ನಿಂದ್ರೆ ಅಂತ ಕರೆದು ಮಾತಾಡಿದ ನೆನಪು ಸ್ವಲ್ಪವೂ ಇಲ್ಲ. ನಾನು ತಿಳಿದೇನೆ
ಕಾಲ ನಿಮ್ ಜೊತೆಲಿ ಬಾಳ್ಬಿಟ್ಟೆ. ಇದನ್ನೆಲ್ಲ ನೋಡಿ ಆನಂದ ಪಟ್ಟಿರೋ ಈ ತಾಳಿ ಆನೆಯಾಗಿ ಹೇಳ್ತೀರಿ. ನೀವ್ ಹೇಗೆ ಹೇಳ್ತೀರೋ ಹಾಗೆ ನಡ್ಕೋತೀರಿ. For more updates, like, comment, subscribe to our channel.